ಪ್ಲೀಸ್ ಅಳ್ಬೇಡಮ್ಮ, ಪ್ಲೀಸ್ ಹರ್ಟ್ ಆಗುತ್ತಮ್ಮ, ಪ್ಲೀಸ್ ಅಳ್ಬೇಡ. ಅಪ್ಪ ಹೇಳ್ತಾ ಇದ್ರು ಪ್ರಪಂಚದಲ್ಲಿ ಪ್ರಳಯ ಆಗುತ್ತೆ, ಪವಾಡಗಳು ನಡೆಯುತ್ತೆ, ಯಾವಾಗ ಏನ್ ಬೇಕಾದ್ರೂ ಆಗುತ್ತೆ ಅಂತ. ಅವ್ರು ಹೇಳ್ದಾಗೆ ಏನಾದ್ರೂ ಪವಾಡ ನಡೆದು ಅಮ್ಮನ್ ಮನ್ಸ್ ಕರಗಿ ನನ್ ಪ್ರೀತಿನ ಪಾರ್ವತಿ ಒಪ್ಕೊಂಡು ನಮ್ ಮದ್ವೆ ಯಾಕಾಗ್ಬಾರ್ದು ಅಂತ ಅನ್ಸುತ್ತೆ ಪ್ರೀತು. ಈ ಯಾಮಿನಿ ಯಾಕಾದ್ರೂ ನನ್ನ ಲೈಫಿಗೆ ಬಂದ್ಲು. ನಾನ್ ಲವ್ ಮಾಡ್ತಾ ಇದ್ದೀನಿ ಅಂದ್ರೂ ನಂಬ್ತಾ ಇಲ್ಲ. ನಾನು ಪಾರ್ವತಿ ಎಷ್ಟೇ ಕ್ಲೋಸ್ ಆಗಿದ್ರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ನಿಮ್ಮಿಬ್ರು ಮಧ್ಯೆ ಇರೋದ್ ಪ್ರೀತಿ ಅಲ್ಲ ಸ್ನೇಹ ಅಂತ ಅವಳೇ ತಿಪ್ಪೆ ಸಾರಿಸಿದ್ಲು. ಬೇರೆ ಯಾವ್ದಾದ್ರು ಹುಡುಗಿ ಆಗಿದ್ರೆ ಇಷ್ಟೊತ್ತಿಗೆ ನನ್ನಿಂದ ದೂರ ಹೋಗ್ತಾ ಇದ್ಲು. ನಾನ್ ಯಾವನಿಗೆ ಇಷ್ಟ ಆಗಿದ್ದೀನಿ, ಅದೇ ನನಗೆ ಕಷ್ಟ ಆಗ್ತಾ ಇರೋದ್ ಪ್ರೀತು. ನೀನಷ್ಟೇ ಅಲ್ಲ ಬ್ರೋ, ನಾನು, ಜನನಿ, ದಾಮಿನಿ ಚಿಕ್ಕಮ್ಮ, ಅನನ್ಯ ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾಮಿನಿಗೆ ನಿನ್ ಪ್ರೀತಿ ವಿಷಯ ಟ್ರೈ ಮಾಡಿದೀವಿ, ಇನ್ಫ್ಯಾಕ್ಟ್ ಹೇಳಿದೀವಿ. ಅದ್ರ ಸೇಮ್ ರೆಸ್ಪಾನ್ಸ್. ಇಲ್ಲ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ, ನಾನು ಅವ್ರನ್ನ ನಂಬ್ತೀನಿ, ಇದೊಂದೇ ಉತ್ತರ. ಒಂದು ಚಿಕ್ಕ ಅನುಮಾನ ಕೂಡ ಬರಲಿಲ್ಲ ಬ್ರೋ ಅವ್ರಿಗೆ. ಏನ್ ಮಾಡೋದು? ಪ್ರೀತು, ನಾನು ಪಾರ್ವತಿನ ಲವ್ ಮಾಡ್ತಾ ಇದ್ದೀನಿ ಅಂತ ಅಮ್ಮನ ಹತ್ರ ಹೇಳೋದಕ್ಕೆ ಆ ದೇವ್ರು ನನಗೆ ಯಾಕೆ ಶಕ್ತಿ ಕೊಡ್ಲಿಲ್ಲ ಪ್ರೀತು? ನನಗೆ ಆ ಧೈರ್ಯ ಇಲ್ವಾ? ಅಥವಾ ಅಮ್ಮನ ಕಡೆ ನನಗೆ ಭಯನಾ ಪ್ರೀತು? ನಿನಗೆ ಮಾವ ಮೇಲಿರೋ ಗೌರವ ಅದು ನಿನ್ನ ಹಿಂಗ್ ಮಾಡಿದೆ, ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಬ್ರೋ. ತಪ್ಪಲ್ಲ ಅದು. ಯಾವಾಗ್ಲೂ ಹೇಳ್ಬೇಕಾಗಿರೋ ಪ್ರೀತಿನ ಮನ್ಸಲ್ಲೇ ಬಚ್ಚಿಟ್ಕೊಂಡು ನಾವುಗಳೇ ತಪ್ಪು ಮಾಡ್ಬಿಟ್ವಿ ಬ್ರೋ. ಆ ತಪ್ಪಿನ ಪ್ರಾಯಶ್ಚಿತ್ತ ಇವತ್ತು ನಮ್ಗೆ ಕಾಡ್ತಾ ಇದೆ ಬ್ರೋ. ಸಮಯ ನೀರು ಹೋಗಿದೆ ಬ್ರೋ. ಪ್ರೀತು, ನನಗೆ ಪ್ರೀತಿ ಸಿಗಲ್ವಾ ಪ್ರೀತು? ಹಾಗಾದ್ರೆ ನನ್ನಿಂದ ಈಗಾಗಲೇ ದೂರ ಆಗಿರೋ ಪಾರ್ವಿಂದ ನಾನು ದೂರ ಆಗೋ ಕಾಲ ಬಂತ. ನನಗೆ ಇದನ್ನೆಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಪ್ರೀತು. ದಯವಿಟ್ಟು ನನ್ನ ಒಂಟಿಯಾಗಿದ್ದಕ್ಕೆ ಬಿಟ್ಬಿಡಿ. ಒಂದ್ ವೇಳೆ ಆದಿತ್ಯ ಪಾರ್ವತಿ ಒಬ್ರನ್ನೊಬ್ರು ಪ್ರೀತಿಸಿದ್ದಾರೆ ಅನ್ಕೊಳ್ಳೋಣ. ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ತೀಯ? ಇದನ್ನೆಲ್ಲ ಒಂದ್ ವೇಳೆ ಪಾರ್ವತಿ ಕಲ್ತ್ಕೊಂಡ್ರೆ ಯಾಕೆ ರಘು ಹೀಗೆಲ್ಲ ಮಾತಾಡಿದ್ರು? ನಾಳೆಯಿಂದನೇ ನಮ್ಮ ಆದಿ ಮದುವೆ ಶಾಸ್ತ್ರಗಳು ಪ್ರಾರಂಭ ಆಗುತ್ತವೆ. ಈಗ ಇವ್ರ ಮನಸ್ಸಿನಲ್ಲಿ ಏನ್ ಮೂಡ್ತಾ ಇದೆ? ಯಾವತ್ತೂ ಇಷ್ಟೊತ್ತಿನಲ್ಲಿ ವಾಕ್ ಹೋದವರಲ್ಲ, ಇವತ್ತು ಹೋಗಿದ್ದಾರೆ. ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ. ಎಲ್ಲಿದ್ದಾರೆ? ಓ,
ಅರಸನಕೋಟೆ ಆಗ್ನೇಧಾರ ಸೇವಕ ಹನುಮಂತು ಇಲ್ಲೂ ಬಂದ್ಬಿಟ್ಯಾ? ಹೋಗಿದ್ರೆ ತಾನೇ ಬರೋದು ಕಪೋರೆ. ಬೆಳಿಗ್ಗೆಯಿಂದ ಈ ಚಪ್ರ ಕಾಯೋದೇ ನನ್ನ ಕೆಲಸ ಆಗಿದೆ. ಕೆಲಸ ಮುಗೀತು, ಮನೆಗೆ ಹೋಗೋಣ ಅಂತ ಪಾರ್ವತಿ ಬಂದು ಕರೆದ್ಲು. ಆದ್ರೆ ಇಲ್ಲಿ ಕೆಲವರು ಮನಸ್ಥಿತಿ ಗೊತ್ತಲ್ಲ. ಇವತ್ತು ಚಪ್ರ ಕಾಯೋದೇ ನನ್ನ ಕೆಲಸ. ನಿನ್ನ ಮನೆಗೆ ಬಿಟ್ಟು ಬರ್ತೀನಿ ನಡಿಯಮ್ಮ ಅಂತ ಕರ್ಕೊಂಡು ಹೊರಟಿದ್ದೆ. ಅಷ್ಟರಲ್ಲಿ ನೀವು ಮಚ್ಚಿಡ್ಕೊಂಡು ಬರೋದು ನಾನು ನೋಡಿದೆ. ಅಲ್ಲ ಅಪ್ಪೋರೆ, ಶುಭ ಕಾರ್ಯಕ್ಕೆ ಹಾಕಿರುವಂತ ಚಪ್ರ, ಇದನ್ನ ಕಡಿಯುವಂತ ಕಲ್ಲು ಮನಸ್ಸು ಯಾಕಾಗಿದೆ ನಿಮ್ಗೆ? ಯಾಕಪ್ಪೋರೆ ನಿಮ್ಗೆ ಇಷ್ಟು ಕೋಪ? ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಎಲ್ಲ ಗೊತ್ತಿದ್ದು ನಾಟಕ ಆಡ್ಬೇಡ. ನಿನ್ ಮಗಳು ಅಷ್ಟೇ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಾಳೆ. ಈಗ ಮಾತಾಡೋ ಸಮಯ ನನಗಿಲ್ಲ, ಪಕ್ಕಕ್ಕೆ ಬಾ. ಬಿಡಲ್ಲ, ನಾನು ಬಿಡಲ್ಲ ಅಪ್ಪೋರೆ. ನಿಮ್ಮ ಮೊದಲನೇ ಮಚ್ಚಿನೇಟು ನನ್ನ ಕುತ್ತಿಗೆಗೆ ಬೀಳಲಿ. ಕಡೀರಿ ಕಡೀರಿ. ಮಗ ನಿನ್ ಮಗಳ ಪ್ರೀತಿಗೆ ಭಿಕ್ಷೆ ಬೇಡಿದ್ರು ಅಪ್ಪ ಮಗಳ ಮನಸ್ಸು ಕರಗಲಿಲ್ವಲ್ಲ? ಎಂತ ಕಲ್ ಮನಸ್ಸು ನಿಮ್ಮಿಬ್ರದು. ಅಂತ ತಪ್ಪು ಏನ್ ಮಾಡಿದಾನ ಅವನು? ನಿನ್ ಮಗಳನ್ನ ಪ್ರೀತಿಸಿದೆ ತಪ್ಪ? ಇವತ್ತು ಇವಳು ನನ್ ಮಗನಿಂದ ದೂರ ಆಗಿದ್ದಾಳಲ್ಲ, ಇದೇ ಕೆಲಸ ನನ್ ಮಗ ಮಾಡಿದಿದ್ರೆ ಇಬ್ರು ಏನ್ ಮಾಡ್ತಿದ್ರಿ? ನೇಣ್ ಹಾಕೊಂಡು ಸಾಯ್ತಾ ಇದ್ರಿ. ನಾವು ಶ್ರೀಮಂತರೇ ಇರಬಹುದು, ಆದ್ರೆ ನಮ್ಗೆ ಅಹಂಕಾರ ಇಲ್ಲ. ನಾವು ಮೇಲು ನೀವು ಕೀಳು ಅನ್ನೋ ಭಾವನೆನೂ ಇಲ್ಲ. ಅದಕ್ಕೆ ಒಬ್ಬ ಕೆಲಸದವ್ರ ಮಗಳು ಅಂತಾನು ನೋಡದೆ ನನ್ನ ಮಗ ನಿನ್ ಮಗಳಿಗೆ ಮನಸ್ಸು. ಆದ್ರೆ ಅವನಿಗಿರೋ ನಿಯತ್ತು ನಿನ್ ಮಗಳಿಗಿಲ್ದೆ ಹೋಯ್ತಲ್ಲ. ಅದಕ್ಕೆ ನನ್ಗೆ ಬೇಸರ ಆಗ್ತಿರೋದು, ನಿಮ್ಮಿಬ್ರ ಮೇಲೆ ಕೋಪ ಬರ್ತಿರೋದು. ಈ ಕೋಪಕ್ಕೆ ಇಬ್ಬರನ್ನು ಸಿಗದು ಇಲ್ಲೇ ತೋರಣ ಕಟ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಹಾಗೆ ಮಾಡಿಯಪ್ಪ, ನಾವು ತಪ್ಪು ಮಾಡಿದ್ದೀವಿ, ಶಿಕ್ಷೆ ಅನುಭವಿಸೋದಕ್ಕೂ ಸಿದ್ಧವಾಗಿದ್ದೀವಿ. ಭೂಮಿಗೆ ಭಾರವಾಗಿರಬಾರ್ದು ಅಂತ ನನ್ನ ಮಗಳಿಗೆ ನಾನೇ ಕೈಯಾರ ವಿಷ ಕೊಟ್ಟು ಸಾಯಿಸೋದಕ್ಕೂ ಪ್ರಯತ್ನ ಪಟ್ಟೆ. ಆದ್ರೆ ಅಲ್ಲಿಗೂ ನಿಮ್ಮ ಮಗನೇ ಬಂದು ತಪ್ಪಿಸ್ಬಿಟ್ರು. ಏನ್ ಮಾಡ್ಲಿ ಹೇಳಿ ನಾನು? ಅದೇ ಕಣಯ್ಯ ಪ್ರೀತಿಗಿರೋ ಶಕ್ತಿ. ಆದ್ರೆ ನೀವಿಬ್ರಿಗೂ ಅದು ಅರ್ಥ ಆಗ್ತಿಲ್ವಲ್ಲ. ಏನ್ ಮಾಡ್ಲಿ? ನನ್ ಕರ್ಮ. ನನ್ ಮಗನಿಗಿರೋ ರೂಪಕ್ಕೆ, ಅಂತಸ್ತಕ್ಕೆ, ಒಳ್ಳೆತನಕ್ಕೆ ಅವನ ಮದುವೆ ಆಗಕ್ಕೆ ಹುಡುಗಿರು ಲೈನ್ ಅಲ್ಲಿ ನಿಂತ್ಕೋತಾರೆ. ಆದ್ರೆ ಅವನು ಮನಸ್ಸಾಗಿದ್ದು ನಿನ್ ಮಗಳ ಮೇಲೆ. ನಿನ್ ಮಗಳಲ್ಲಿ ತನ್ನ ಪ್ರೀತಿ ಕನಸ್ಕಂಡ, ಅದಕ್ಕೆ ಇವಳು ಜೊತೆಯಾಗಿದ್ಲು. ಆದ್ರೆ ನೀನು ಅಖಿಲಾಗಿ ಹೆದರಿ ಅವಳನ್ನ ಕಟ್ ಹಾಕಿದ್ಯಲ್ಲ, ಇದು ಸರಿನಾ? ಒಬ್ರು ನಂಬಿಕೆ ಉಳಿಸ್ಕೊಳ್ಳೋಕೋಸ್ಕರ ಇಬ್ರು ಜೀವನ ಹಾಳು ಮಾಡ್ತಿದ್ಯಲ್ಲ, ಒಳ್ಳೇದಾಗುತ್ತಾ ನಿನ್ಗೆ? ಯಾಮಿನಿ ಅಮ್ಮನವ್ರ ಕೊಳ್ಳಿಗೆ ಯಾವಾಗ ದೊಡ್ಡ ಯಜಮಾನರು ತಾಳಿ ಕಟ್ತಾರೋ ಆ ಕ್ಷಣವೇ ನನ್ನ ಜೀವ ಹೊಟ್ಟೋಗ್ಲಿ. ಆದ್ರೆ ಅಖಿಲ್ ಅಮ್ಮನವ್ರ ನಂಬಿಕೆಗೆ ಮೋಸ ಮಾಡಿ ನಾನು ಬದುಕಿರಲ್ಲ ಹಾಕೋರೆ. ನಂದು ನಿಮ್ದು ಒಂದೇ ಪರಿಸ್ಥಿತಿ. ನೀವು ಹೇಳ್ಕೊತಿದ್ದೀರಿ, ನಾನು ಹೇಳ್ಕೊತಿಲ್ಲ ಅಷ್ಟೇ. ನಿಮ್ ಮಗನ ಸಂಕಟ ನಿಮ್ ಕಣ್ಣು ಕಾಣಿಸ್ತಿದೆ, ಆದ್ರೆ ನನ್ನ ಮಗಳ ಸಂಕಟ ನನಗೆ ಮಾತ್ರ ಗೊತ್ತಾಗ್ತಿದೆ. ಸಂಕಟ ಪಡುವಂತ ಯಾರಯ್ಯ ಹೇಳಿದ್ದು? ಎಲ್ರೂ ಸಂಕಟ ಪಡೋ ಹಾಗೆ ಮಾಡ್ತಿರೋದು ನೀನು. ನೋಡು ಹನುಮಂತು, ನಿನ್ ಮಗಳಿಗೆ ಹೇಳು, ನನ್ನ ಮಗನ ಪ್ರೀತಿನ ಒಪ್ಕೊಳಕ್ ಹೇಳು. ನಾಳೆ ನಡೀತಿರೋ ಮದ್ವೆನ ನಿಲ್ಸು. ಪುಣ್ಯ ಕಟ್ಕೊಳಯ್ಯ. ಅಯ್ಯೋ ಬೇಡಿ ಅಪ್ಪವ್ರೆ, ನೀವು ದೊಡ್ಡವರು, ನೀವು ಕೈ ಮುಗಿದ್ರೆ ನಮ್ಗೆ ಒಳ್ಳೇದಾಗಲ್ಲ. ಬೇಕಾದ್ರೆ ಇದೊಂದು ವಿಚಾರದಲ್ಲಿ ನನ್ನನ್ನ ಬಲವಂತ ಮಾಡ್ಬೇಕು. ಬೇಕಾದ್ರೆ ನಾನೇ ನಿಮ್ಮ ಕಾಲ ಬೀಳ್ತೀನಿ ಮಕ್ಕಳ. ಸರಿ, ಇವ್ರ ಪ್ರೀತಿನ ಒಪ್ಕೊಳ್ಳೋ ದೊಡ್ಡ ಗುಣ ನಿನ್ನಲ್ಲಿಲ್ಲ. ಪಕ್ಕಕ್ ಬಾ. ಈ
ಚಪ್ರನಾದ್ರೂ ಕಡ್ದು ಹಾಕ್ತೀನಿ. ಚಪ್ರ ಕಡಿದ್ರೆ ಮದುವೆ ನಿಂತೋಗುತ್ತೆ ಅಪ್ಪೋರೆ. ಅಪಶಕನ ಅಂತ ಗುರುಗಳನ್ನ ಪರಿಹಾರ ಕೇಳ್ತಾರೆ, ಅವರು ಪರಿಹಾರ ಸೂಚಿಸ್ತಾರೆ. ಆಗ್ಲಿಲ್ವಾ ಈ ಮುಹೂರ್ತ ಬಿಟ್ಟು ಇನ್ನೊಂದು ಮುಹೂರ್ತ ಇಟ್ಕೊಡ್ತಾರೆ. ಆದ್ರೆ ಮದುವೆನಂತೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಏನ್ ಸಾಧ್ಯ ಇಲ್ಲ ಹನುಮಂತು? ಅಮ್ಮ, ಏನೂ ಇಲ್ಲ, ಸುಮ್ನೆ ಹಾಗೆ ಮಾತಾಡ್ತಾ ಇದ್ವಿ. ಹೌದಾ? ಏನ್ ರಘು ಅದು ಕೈಯಲ್ಲಿ? ಅಲ್ಲ ರಘು, ಆಗ್ಲೇ ನಿದ್ದೆ ಬರ್ತಿಲ್ಲ ಅಂತ ಬಂದೋರು ಇಲ್ಲೇನ್ ಮಾಡ್ತಿದ್ದೀರಾ? ಅದು ಕೈಯಲ್ಲಿ ಮಚ್ಚ ಹಿಡ್ಕೊಂಡು. ಏನಿಲ್ಲ ಅಮ್ಮೋರೆ, ಬೆಳಿಗ್ಗೆಯಿಂದ ಚಪ್ರ ಕಾಯ್ತಾ ಇದ್ದೀನಲ್ವಾ, ಸುಸ್ತಾಗಿರುತ್ತೆ ನಿನ್ಗೆ, ಅದಕ್ಕೆ ಎಳ್ನೀರು ತಗೊಂಬ ಅಂತ ಅಪ್ಪವ್ರು ಹೇಳ್ತಿದ್ದಾರೆ. ಅದಕ್ಕೆ ರಘು ಯಾಕೆ ಕೈಯಲ್ಲಿ ಮಚ್ಚ ಹಿಡ್ಕೊಂಡಿದ್ದಾರೆ? ಅದೇ ಅಮ್ಮೋರೆ, ನಾನೇ ನನ್ನ ಕೈಯಾರ ಎಳ್ನೀರು ಕೊಚ್ಕೊಡ್ತೀನಿ ಅಂತ ಮಚ್ಚಿಡ್ಕೊಂಡಿದ್ದಾರೆ. ಅಪ್ಪವ್ರ ಧಾರಾಳ್ತನಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಈ ಚಪ್ರ ನನ್ನ ಪಾಲಿಗೆ ಅರಸನ ಕೋಟೆ ಗೌರವ. ಇದನ್ನ ನನ್ನ ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ ಅಮ್ಮ. ಆದ್ರೆ ಈ ಮಹತ್ವ ಅಪ್ಪವ್ರಿಗೆ ಅರ್ಥ ಆಗ್ತಿಲ್ಲ. ನೀನ್ ಚಪ್ರ ಕಾದಿದ್ ಸಾಕು, ಮನೆಗೆ ಹೋಗು ಅಂತಿದ್ದಾರೆ. ನೀವಾದ್ರೂ ಹೇಳಿ ಅಮ್ಮ. ರಘು, ಈ ಮಾತನ್ನ ನಾನು ಹನುಮಂತುಗೆ ಬೆಳಿಗ್ಗೆನೆ ಹೇಳಿದೆ. ಆದ್ರೆ ಹನುಮಂತು, ಅಮ್ಮೋರೆ, ಈಗಾಗ್ಲೇ ದೊಡ್ಡ ಯಜಮಾನ್ರ ಮದುವೆಗೆ ಅನೇಕ ವಿಘ್ನಗಳು ಬಂದಿವೆ. ಈಗ ಚಪ್ರದ ಪೂಜೆ ಆಗಿರೋ ಸಮಯದಲ್ಲಿ ಇನ್ಯಾವ ವಿಘ್ನನೂ ಬರಬಾರ್ದು, ಇನ್ಯಾವ ಅಪಾಯನೂ ಆಗ್ಬಾರ್ದು. ನಾನಿದನ್ನ ಪ್ರೀತಿಯಿಂದ ಕಾಯ್ತಾ ಇರ್ತೀನಿ ಅಂತ ಹೇಳ್ದ. ಅವನೇ ಇಷ್ಟಪಟ್ಟು ಒಪ್ಕೊಂಡ್ ಮಾಡ್ತಿರೋ ಕೆಲ್ಸ ಇದು. ಅವನ್ ಸಂತೋಷಕ್ಕೆ ನಾವ್ಯಾಕೆ ಅಡ್ಡಿಪಡಿಸ್ಬೇಕು? ನೀವು ಸುಮ್ನೆ ಬನ್ನಿ. ತಾನೆ ನಾನೇ 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 ತಾನೆ ನಾನೇ 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 ತಾನೆ ನಾನೇ 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 ತಾನೆ ನಾನೇ ನಾನೇ ನಾನೇ. ತಗೊಳ್ಳಿ, ಸುಮ್ನೆ ಕುಡೀರಿ. ಈ ಕಾಫಿ ಕುಡಿದ್ ನೋಡಿ. ಯಾಕೆ ಪಾರ್ವತಿ ಅವರೇ, ನಿಮ್ ಯಜಮಾನ್ರಿಗೆ ಕಾಫಿ ಕೊಡೋದಕ್ಕೆ ಇಷ್ಟೊಂದು ಹಿಂಜರಿತಾ ಇದ್ದೀರಾ? ಅಂಥದ್ದೇನಾಯ್ತು? ಓ, ಹಳೆ ಘಟನೆಗಳೆಲ್ಲ ನೆನ್ಪಾಗ್ತಿದ್ಯಾ? ಅಷ್ಟಕ್ಕೂ ಈಗ್ಯಾಕೆ ನಿಮಗೆ ಅದೆಲ್ಲ ನೆನ್ಪಾಗ್ಬೇಕು ಅಲ್ವಾ? ಅದು ಅಲ್ದೆ ಇವತ್ತು ನಮ್ ಭಾವಂಗೆ ನೀವ್ ಕೊಡ್ತಾ ಇರೋ
ಕೊನೆ ಕಾಫಿ ಇದು. ಕೊನೆ ಕಾಫಿನಾ? ಅಂದ್ರೆ ಅಂದ್ರೆ ಜೀವನ ಪೂರ್ತಿ ಬ್ರೋಗೆ ಕಾಫಿ ಕೊಡ್ತಾನೆ ಇರ್ಬೇಕು ಅಂದ್ಕೊಂಡಿದ್ದೀರಾ? ಪಾರ್ವತಿ ಅವರೇ, ದಯವಿಟ್ಟು ಭ್ರಮೆಯಿಂದ ಹೊರಗೆ ಬನ್ನಿ. ಯಾಕಂದ್ರೆ ಬ್ರೋ ಮದುವೆ ಆದ್ಮೇಲೆ ಯಾಮಿನಿ ಅವರ ಸ್ವತ್ತು. ಮದುವೆ ಆದ ನಂತರ ನಿಮಗೂ ಅವನಿಗೂ ಯಾವುದೇ ರೀತಿಯ ಬಾಂಧವ್ಯ ಇರಲ್ಲ. ಇವತ್ತು ಇಲ್ಲಿಂದ ಹೋಗುವಾಗ ನಿಮ್ ಗಂಡ ಆಗಿರೋ ಆದಿಭಾವ ವಾಪಸ್ ಮನೆಗೆ ಬರುವಾಗ ಯಾಮಿನಿ ಅವ್ರ ಗಂಡ ಆಗಿರ್ತಾರೆ. ಅಷ್ಟಕ್ಕೂ ನಮ್ ಭಾವ ತುಂಬಾ ಸೂಕ್ಷ್ಮ ಮನ್ಸಿನವ್ರು. ಮದ್ವೆ ಆದ್ಮೇಲೆ ಅವ್ರ ಅಕ್ಕಪಕ್ಕ ಆಗ್ಲಿ, ತಮ್ಮ ಹೆಂಡತಿ ಅಕ್ಕಪಕ್ಕ ಆಗ್ಲಿ ಯಾರನ್ನೂ ಹತ್ರಕ್ ಬಿಟ್ಕೊಳಲ್ಲ. ಅದ್ರಲ್ಲೂ ಕೆಲ್ಸದವ್ರನ್ನಂತೂ ತಮ್ಮ ಹತ್ರಕ್ಕೂ ಸೇರ್ಸ್ಕೊಳ್ಳೋದಿಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಯಾಕೆ ಅಂದ್ರೆ ಅಂತವ್ರನ್ನ ಹತ್ರ ಸೇರ್ಸ್ಕೊಂಡ್ರೆ ಎಷ್ಟು ಕಷ್ಟ ಪಡ್ಬೇಕು ಅಂತ ಅವ್ರಿಗೀಗಾಗ್ಲೇ ಅರ್ಥ ಆಗಿದೆ ಅನ್ಸುತ್ತೆ ಅಲ್ವಾ ಪಾರ್ವತಿ ಅವರೇ? ಒಂದ್ ವೇಳೆ ನಿಮ್ ಕೈಲಿ ಕಾಫಿ ಮಾಡಿಸ್ಕೊಂಡ್ರು ಅದ್ ಬ್ರೋ ಕೈ ಸೇರಲ್ಲ. ಯಾಕಂದ್ರೆ ಅದೇನೇ ಇದ್ರು ಬ್ರೋ ಹೆಂಡತಿ ಆಗಿ ಬರೋ ಯಾಮಿನಿ ಅವ್ರ ಕೈಯಿಂದಾನೇ ಸೇರ್ಬೇಕಾಗತ್ತೆ. ಆಮೇಲೆ ಏನೇ ಇದ್ರು ನೀವ್ ಇದೇ ತರ ಬಾಗ್ಲಾಚೆ ನಿಂತ್ಕೊಂಡು ದೊಡ್ಡ ಯಜಮಾನ್ರೆ ನಾನ್ ರೂಮ್ ಒಳಗಡೆ ಬರ್ಬೋದಾ, ಕಾಫಿ ಕೊಡ್ಬೋದಾ ಅಂತ ಅನುಮತಿ ತಗೊಂಡೆ ರೂಮ್ ಒಳಗಡೆ ಕಾಲಿಡ್ಬೇಕಾಗತ್ತೆ. ಒಂದು ಪ್ರಾಮಾಣಿಕವಾದ ಪ್ರೀತಿ ಸಿಗಕ್ಕೆ ತುಂಬಾ ಅದೃಷ್ಟ ಮಾಡಿರ್ಬೇಕು. ಅಂತ ಅದೃಷ್ಟ ಸಿಕ್ಕಿರೋರೆ ಅವ್ರ ಕಾಲಿಂದ ಆ ಪ್ರೀತಿನ ಒದ್ರೆ ಅಂತವ್ರ ಬುದ್ಧಿ ಏನ್ ಹೇಳ್ಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಬುದ್ಧಿ ಕೇಳೋರ್ಗೆ ಬುದ್ಧಿ ಹೇಳ್ಬೋದು ಮಾವ, ಆದ್ರೆ ತಾನೇ ಬುದ್ಧಿವಂತೆ ಅನ್ಕೊಂಡಿರೋರ್ಗೆ ಎಷ್ಟು ಹೇಳಿದ್ರು ಅಷ್ಟೆ, ಸುಮ್ಮನೆ ಟೈಮ್ ವೇಸ್ಟ್. ಇಂಥವ್ರ ಹೃದಯ ಯಾವತ್ತಿದ್ರೂ ಕಲ್ಲಾಗೆ ಇರುತ್ತೆ. ಅದು ಎಷ್ಟೋ ಮದುವೆಗಳು ಮದುವೆ ಮಂಟಪದಲ್ಲೇ ಮುರಿದು ಹೋಗಿರೋ ಉದಾಹರಣೆಗಳು ನಮ್ ಕಣ್ಮುಂದೆನೇ ಇದೆ. ನಾನ್ ಬಯಸ್ತಿರೋದು ಅದನ್ನೇ. ಮದುವೆ ಮಂಟಪದಲ್ಲಾದ್ರೂ ಸರಿ, ಯಾಮಿನಿ ಆದಿತ್ಯ ಮದುವೆ ಮುರಿದು ಬಿದ್ದು ನನ್ನ ಮಗ ನಿನ್ನ ಮದುವೆ ಆದ್ರೆ ನನಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಆ ದೇವರಲ್ಲಿ ನಾನು ಅದನ್ನೇ ಬೇಡ್ಕೊತೀನಿ. ಹುಸಿಯಾಗಿದೆ ಪ್ರೀತಿಯು ಬಲಿಯಾಗಿದೆ, ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ, ಮರೆತರೂ ಮರೆಯಾಗದು ಮನಸ್ಸಿನ ಮಾತಂಥದು, ಪ್ರೀತಿಯ ಎರಡಕ್ಷರ ಮೂರು ದಿಕ್ಕಲಿ ನಿಲ್ಲದು, ಉಸಿರಲ್ಲಿ ಉತ್ತರವಿಲ್ಲ ಕೂಡಿಟ್ಟ ಕನಸುಗಳೆಲ್ಲ ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ, ಅಳಿಸಿದೆ ಹುಸಿಯಾಗಿದೆ ಪ್ರೀತಿಯು ಬಲಿಯಾಗಿದೆ.